ಭಾರತೀಯ ಸೇನೆಯನ್ನ ಕೊಂಡಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಸೇನೆಯ ಶೌರ್ಯವನ್ನ ಕೊಂಡಾಡಿದ್ದಾರೆ ಸಿಎಂ. ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಪರಾಕ್ರಮ ತೋರಿದೆ. ಭಾರತ ಸ್ಪಷ್ಟ ಉತ್ತರದೊಂದಿಗೆ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ಇಡೀ ಭಾರತ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುತ್ತದೆ. ಭಾರತೀಯ ಸೇನೆಗೆ ಸೆಲ್ಯೂಟ್ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಾರತ ಸೇನೆಯನ್ನ ಕೊಂಡಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಮ್ಮ ಸೇನೆಯ ಪರಾಕ್ರಮವನ್ನ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸುದೀರ್ಘವಾಗಿ ಬರೆದು ಸೇನೆಯ ಶೌರ್ಯವನ್ನ ಬಹಳಷ್ಟು ಸಂಭ್ರಮಿಸಿದ್ದಾರೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಪರಾಕ್ರಮವನ್ನ ತೋರಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಹೀಗಾಗಿ ಭಾರತ ಸ್ಪಷ್ಟ ಉತ್ತರದೊಂದಿಗೆ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗಿ ಉತ್ತರ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಭಾರತ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುತ್ತೆ ಸೇನೆಗೆ ಹೇಳ್ತಾ ಇರೋದು. ಭಾರತೀಯ ಸೇನೆಗೆ ಸೆಲ್ಯೂಟ್ ಹೊಡೆದಿದ್ದಾರೆ ಗೌರವ ಪೂರ್ವಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿನೇ ಸೇನೆಯ ಪರಾಕ್ರಮವನ್ನ ಶೌರ್ಯವನ್ನ ನಮ್ಮ ಸೇನೆಯ ಬಗ್ಗೆ ಬಹಳಷ್ಟು ಶೌರ್ಯದ ಮಾತುಗಳನ್ನ ಸಿದ್ದರಾಮಯ್ಯನವರ ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ಪೋಸ್ಟ್ ಒಂದನ್ನ ಮಾಡಿ ಆ ಬಗ್ಗೆ ಮಾತುಗಳನ್ನ ಬರೆದು ಕೊಂಡಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗಿ ಮುಟ್ಟಿ ನೋಡಿಕೊಳ್ಳುವಂತ ರೀತಿಯಲ್ಲಿ ಈಗಾಗಲೇ ಉತ್ತರವನ್ನ ಭಾರತ ಸಾಲು ಸಾಲಾಗಿ ಕೊಡ್ತಾ ಇದೆ. ಹಾಗಾಗಿನೇ ನಮ್ಮ ಭಾರತೀಯ ಸೇನೆಯ ಶೌರ್ಯ ಪರಾಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಸೆಲ್ಯೂಟ್ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾಕಂದ್ರೆ ದಾಳಿಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಈ ಬಗ್ಗೆ ಬಹಳ ಸ್ಪಷ್ಟ ನಿಲುವನ್ನ ಹೊಂದಿದ್ರು. ಎಲ್ಲಾ ರೀತಿಯಾಗಿಯೂ ಕೂಡ ರಾಜ್ಯದಲ್ಲೂ ನಾವು ನಿಗಾ ವಹಿಸ್ತೀವಿ, ಕಟ್ಟೆಚ್ಚರವನ್ನ ವಹಿಸ್ತೀವಿ ಅನ್ನೋದ ಸತತವಾಗಿ ರಾಜ್ಯದಲ್ಲೂ ಕೂಡ ಈ ಬಗ್ಗೆ ಹಲವು ನಡೆಗಳನ್ನ ಇಟ್ಕೊಂಡಿದ್ರು. ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆರಂಭದಿಂದಲೂ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರು ಇಂಥ ಸಂದರ್ಭದಲ್ಲಿ ನಾವು ದೇಶದ ಭದ್ರತೆ ರಕ್ಷಣೆಗೆ ನಾವು ನಿಲ್ತೀವಿ ಅನ್ನೋದಿತ್ತು. ಹಾಗಾಗಿ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನ ಕ್ಷಿಪಣಿ ದಾಳಿ ಮಾಡ್ತಿದೆ, ಡ್ರೋನ್ ದಾಳಿ ಮಾಡ್ತಾ ಇದೆ, ಶೆಲ್ಲಿಂಗ್ಗಳಾಗ್ತಿದ್ರು ಕೂಡ ಇದನ್ನ ಸಮರ್ಥಕವಾಗಿ ನಿಭಾಯಿಸ್ತಿರೋದು ನಮ್ಮ ಸೇನೆ. ಗಡಿ ಭಾಗದಲ್ಲಿ ನಿಂತು ಗಡಿ ಒಳಗೆ ಇದ್ದು ಎಲ್ಲಾ ರೀತಿಯಾದಂತಹ ದಾಳಿಯನ್ನ ತಡಿತಾ ಇದೆ. ಹೀಗಾಗಿ ಸೇನೆಯ ಶೌರ್ಯ ಪರಾಕ್ರಮವನ್ನ ಕೊಂಡಾಡ್ತಿದ್ದಾರೆ. ಅದು ಕೂಡ ಆಪರೇಷನ್ ಸಿಂಧೂರ್ ಬಗ್ಗೆ ಗಮನಿಸ್ತಾ ಇದೀವಿ. ಸಿದ್ದರಾಮಯ್ಯನವರ ಟ್ವೀಟ್ ಅನ್ನ ಪಾಕಿಸ್ತಾನವೇ ಖುದ್ದು ಭಾರತದ ಜೊತೆ ಮಾತುಕತೆ ನಡೆಸಿದ ಬಳಿಕ ಅಷ್ಟೇ ಎರಡು ದೇಶಗಳು ಯುದ್ಧದ ವಿರಾಮ, ಕದನ ವಿರಾಮವನ್ನ ನಿರ್ಣಯಕ್ಕೆ ಬಂದಿತ್ತು. ನಮ್ಮ ಹೆಮ್ಮೆಯ ಸೈನಿಕರು ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರು ಮತ್ತು ಪಾಕಿಸ್ತಾನಕ್ಕೆ ನೀಡುವ ಪ್ರತ್ಯುತ್ತರವೇ ಈ ಯುದ್ಧ ವಿರಾಮದ ಮಾತುಕತೆಗೆ ಕಾರಣ. ಪಾಕಿಸ್ತಾನಕ್ಕೆ ಇದು ಪಾಠವೂ ಹೌದು, ಎಚ್ಚರಿಕೆಯೂ ಹೌದು. ಭಾರತೀಯನಾಗಿ ನನಗಿದು ಹೆಮ್ಮೆಯ ಕ್ಷಣ. ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯಲು ಈಗ ಜೀವದ ಹಂಗನ್ನ ತೊರೆದು ಹೋರಾಡಿದ ನಮ್ಮ ದೇಶದ ಸೈನಿಕರಿಗೊಂದು ಸಲಾಂ. ಈ ಹೊತ್ತಿನಲ್ಲಿ ಇಡೀ ದೇಶ ನಮ್ಮ ಸೈನಿಕರ ಜೊತೆ ನಿಂತಿದೆ ಅನ್ನೋದಾಗಿ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ, ಸಲಾಂ ಅಂದಿದ್ದಾರೆ.